ಕ್ರಾಸ್ ಬಸ್ ನಿಲುಗಡೆಗೆ ಚಾಲನೆ. ಲಿಂಗಸೂರು ಜನವರಿ 21 ಲಿಂಗಸೂರು ತಾಲೂಕಿನ ಸುಪ್ರಸಿದ್ಧ ಸುಕ್ಷೇತ್ರ, ಬಹಳ ಪುರಾತನ ಕ್ಷೇತ್ರವಾಗಿದ್ದು ಲಿಂಗಸೂರು, ಸುರಪುರ, ಇಳಕಲ್, ಸಿಂಧನೂರು ಜನರ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರುತ್ತಾರೆ. ವಿಶೇಷವಾಗಿ ಅಮಾವಾಸ್ಯೆ, ಹುಣ್ಣಿಮೆ, ಸೋಮವಾರ ದಿನಗಳಲ್ಲಿ ಭಕ್ತರು ಭಾಗಿಯಾಗುವರು. ಅವರಿಗೆ ಸರಿಯಾದ ಸಾರಿಗೆ ವ್ಯವಸ್ಥೆ ಇಲ್ಲದ ಕಾರಣ ಪರಿತಪಿಸುವಂತಾಗಿತ್ತು. ಮುಖ್ಯವಾಗಿ ಅಮರೇಶ್ವರ ಕ್ರಾಸ್ ಹತ್ತಿರ ನಿಲ್ದಾಣ ಮಾಡಬೇಕೆಂದು ಹಲವಾರು ವರ್ಷಗಳಿಂದ ಮನವಿ ಸಲ್ಲಿಸಿದರೂ ಭಕ್ತರ ಆಸೆ ನಿರಾಸೆಯಾಗಿ ಉಳಿದಿತ್ತು. ಶ್ರೀ ಗಜದಂಡ ಪೂಜ್ಯರು ಹಾಗೂ ಕನ್ನಡ ಪರ ಸಂಘಟನೆಗಳು ಇನ್ನು ಹಲವಾರು ಸಂಘಟನೆಯ ಮೇರೆಗೆ ಅಮರೇಶ್ವರ ಕ್ರಾಸಿಗೆ ಸಾರಿಗೆ ಬಸ್ ನಿಲುಗಡೆಗೆ ಒಪ್ಪಿಗೆ ಸೂಚಿಸಿದ್ದು, ಇಂದು ಅಧಿಕೃತವಾಗಿ ಶ್ರೀ 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 ಅಮರೇಶ್ವರ ಶ್ರೀಗಳಾದ ಗಜದಂಡಯ್ಯ ಮಹಾಸ್ವಾಮಿಗಳು ಅಮೃತ ಹಸ್ತದಿಂದ ಚಾಲನೆ ನೀಡಿ ಹಾಗೂ ಲಿಂಗಸೂರು ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ವೆಂಕಟೇಶ್ ಗುತ್ತೇದಾರ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಸದಸ್ಯರಾದ ನ್ಯಾಮತುಲ್ಲಾ ಖಾದ್ರಿ, ಶಿವಕುಮಾರ್ ಪೂಜಾರಿ, ಅಸ್ಲಾಂ ಹಟ್ಟಿ, ಗೌಡಪ್ಪ ಗೋಲಂಪಲ್ಲಿ, ಲಕ್ಷ್ಮೀದೇವಿ, ಮತಿ ಶಾಂತಾ ಮುದಗಲ್ರವರು, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಆದಪ್ಪ ನಾಯ್ಕರವರು ಉಪಸ್ಥಿತರಿದ್ದರು. ವರದಿಗಾರರು ಬಿ ಚಂದ್ರಕಾಂತ್ ಅಂಗಡಿ, ಕಿಷ್ಕಿಂಧ ನ್ಯೂಸ್, ಲಿಂಗಸೂರು.